ರಾಜ್ಯದಲ್ಲೇ ಮೊದಲ ಬಾರಿಗೆ ಹ್ಯಾವೆಲ್ಸ್ ಕಂಪನಿಯ ಸೋಲಾರ್ ಪವರ್ ಪಾರ್ಕ್ ಉದ್ಘಾಟನೆ. ರಾಜ್ಯದಲ್ಲೇ ಮೊದಲ ಬಾರಿಗೆ ಹ್ಯಾವೆಲ್ಸ್ ಕಂಪನಿಯಿಂದ ಸೋಲಾರ್ ಪವರ್ ಪಾರ್ಕ್ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಬಣ್ಣೂರು ಗ್ರಾಮದಲ್ಲಿ ಸ್ಥಾಪಿಸಲಾಗಿದೆ. ಸೌರ ಘಟಕವನ್ನು ಬಾಲಾಜಿ ಮಿನರಲ್ಸ್ ಮಾಲೀಕ ಪ್ರಭು ಕಲ್ಯಾಣ ಶೆಟ್ಟಿಯವರು ಉದ್ಘಾಟಿಸಿದರು. ಹ್ಯಾವೆಲ್ಸ್ ಕಂಪನಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಸೋಲಾರ್ ಗ್ರಾಂಡ್ ಮೌಂಟ್ ಸ್ಥಾಪಿಸುವ ಮೂಲಕ ಮೊದಲ ಹೆಜ್ಜೆ ಇಟ್ಟಿದೆ. ಎಲೆಕ್ಟ್ರಾನ್ಸ್ ಸೀಮಿತವಾದ ಹ್ಯಾವೆಲ್ಸ್ ಸೋಲಾರ್ಗೂ ವಿಸ್ತರಿಸಿದೆ. ಶಿವಾಜಿ ಪಾತ್ರೋಟ್ ಎಂಬುವರು ಬಣ್ಣೂರು ಗ್ರಾಮದ ಹೊರವಲಯದ ಸುಮಾರು 12 ಎಕರೆ ಜಮೀನಿನಲ್ಲಿ 10 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಿ 3 ಮೆಗಾವ್ಯಾಟ್ ಸಾಮರ್ಥ್ಯದ ಹ್ಯಾವೆಲ್ಸ್ ಕಂಪನಿಯ ಸೋಲಾರ್ ಗ್ರ್ಯಾಂಡ್ ಮೌಂಟ್ ಸ್ಥಾಪನೆ ಮಾಡಿದ್ದಾರೆ. ಉದ್ಘಾಟನೆಯ ಬಳಿಕ ಹ್ಯಾವೆಲ್ಸ್ ಇಂಡಿಯಾ ಲಿಮಿಟೆಡ್ ಮ್ಯಾನೇಜರ್ ವಿಕ್ರಾಂತ್ ಮಾತನಾಡಿ, ಈಗಾಗಲೇ 6.5 ಎಕರೆ ಜಮೀನಿನಲ್ಲಿ 5,085 ಪ್ಯಾನೆಲ್ 10 ಇನ್ವರ್ಟರ್ ಅಳವಡಿಸಿದ್ದು ಪ್ರತಿದಿನ 16,000 ಯೂನಿಟ್ ವಿದ್ಯುತ್ ಉತ್ಪಾದಿಸಿ ಇದನ್ನು ಬಣ್ಣೂರಿನ 220 ಕೆವಿ ಉಪಕೇಂದ್ರಕ್ಕೆ ಮಾರಾಟ ಮಾಡಲಾಗುತ್ತಿದೆ. ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ ಗೋಕಾಕ್ ಇವರು ಇದರ ಸ್ಥಾಪನೆ ಮತ್ತು ನಿರ್ವಹಣೆ ಮಾಡುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಹ್ಯಾವೆಲ್ಸ್ ಬ್ರಾಂಚ್ ಹೆಡ್ ಕುಮಾರ್ ಆದಿತ್ಯ, ರಾಕೇಶ್ ಎನ್ ಸೂರ್ಯ, ಘಟಪ್ರಭಾ ಹೆಸ್ಕಾಂ ಇಇ ನಿಂಗಪ್ಪ ಮೂಡಲ್ಗಿ, ಸಾಗರ್ ಪಾತ್ರೋಟ್ ಸೇರಿದಂತೆ ಸ್ಥಳೀಯರು ಹಾಗೂ ರೈತರು ಭಾಗಿಯಾಗಿದ್ದರು. ಇದು ಟೋಟಲ್ ಲ್ಯಾಂಡ್ ಇರೋದು 12 ಎಕರೆ ಇದೆ. ಅದರಲ್ಲಿ ನಾವು 6.5 ಎಕರೆಯಲ್ಲಿ 3 ಮೆಗಾವಾಟ್ ಸೋಲಾರ್ ಪವರ್ ಪ್ಲಾಂಟ್ ಹಾಕಿದೀವಿ. ಆಲ್ಮೋಸ್ಟ್ ಇದರಲ್ಲಿ 5,085 ಸೋಲಾರ್ ಪ್ಯಾನಲ್ಸ್ ನಾವು ಅಳವಡಿಸಿದೀವಿ. ಇಲ್ಲಿ ಸೊ 10 ಇನ್ವರ್ಟರ್ ಇದರಲ್ಲಿ ಇನ್ಸ್ಟಾಲ್ ಆಗಿದೆ. ಸೊ ಒಂದ್ ದಿನಕ್ಕೆ ಸಮ್ವೇರ್ ಅರೌಂಡ್ 16,500 ಇಂದ 17,000 ಯೂನಿಟ್ ಇದ್ರಲ್ಲಿ ಜನರೇಷನ್ ಕೊಡುತ್ತೆ ಒಂದ್ ದಿನಕ್ಕೆ. ಹ್ಯಾವೆಲ್ಸ್ ಆಕ್ಚುಲಿ ನಾವು ರೂಫ್ ಟಾಪ್ ಅಲ್ಲಿ ಇದ್ವಿ, ರೂಫ್ ಟಾಪ್ ಸೋಲಾರ್ ಮಾಡ್ತಾ ಇದ್ವಿ. ಸೊ ಇದು ನಮ್ ಫಸ್ಟ್ ಪ್ರಾಜೆಕ್ಟ್ ಗ್ರೌಂಡ್ ಮೌಂಟ್ ಅಲ್ಲಿ. ಸೊ ಇದರಲ್ಲಿ ಡಿಸೈನ್ ಪಾರ್ಟ್ ಆಗಿರ್ಬೋದು, ಮತ್ತೆ ಡ್ರಾಯಿಂಗ್ ಪಾರ್ಟ್ಸ್ ಆಗಿರ್ಬೋದು, ಟೆಕ್ನಿಕಲ್ ಆಗಿರ್ಬೋದು, ಎಲ್ಲ ಹ್ಯಾವೆಲ್ಸ್ ಕಡೆಯಿಂದ ಒದಗಿಸ್ಕೊಟ್ಟಿದೀವಿ ನಾವು. ಎಕ್ಸಿಕ್ಯೂಷನ್ ಬಂದು ನಮ್ಮ ಚಾನಲ್ ಪಾರ್ಟ್ನರ್ ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ಅವರು ಈ ಕಂಪ್ಲೀಟ್ ಪ್ಲಾಂಟ್ ನ ಎಕ್ಸಿಕ್ಯೂಷನ್ ಮಾಡಿದ್ದಾರೆ ಅಂಡರ್ ದ ಗೈಡೆನ್ಸ್ ಆಫ್ ಹ್ಯಾವೆಲ್ಸ್ ಟೆಕ್ನಿಕಲ್ ಟೀಮ್. ಇಲ್ಲಿಂದ ಉತ್ಪತ್ತಿ ಆಗುವಂತ ಎನರ್ಜಿ ಸಬ್ಸ್ಟೇಷನ್ ಹೋಗುತ್ತೆ, ಸಬ್ಸ್ಟೇಷನ್ ಇಂದ ಪ್ರೈವೇಟ್ ಪಾರ್ಟೀಸ್ ಹೋಗುತ್ತೆ ಪವರ್. ಇದು ನಮ್ಮ ಶುರು ಮಾಡ್ತಾ ಇರೋದು. ಇದ್ರ ತರ ಸುಮಾರು ನಮ್ಮ ಇನ್ನೊಂದು ಇಲ್ಲೇ ಎಡಗಟ್ಟಿ ಅನ್ನೋ ಜಾಗದಲ್ಲಿ 5 ಮೆಗಾವಾಟ್ ಸರ್ದೆ ನಾವು ಮಾಡ್ತಾ ಇದೀವಿ. ಸೊ ಇದರಿಂದ ನಮ್ದು ಯುಟಿಲಿಟಿ ಸ್ಕೇಲ್ ಜರ್ನಿ ಶುರು ಆಗಿದೆ. ಸೊ ಇಲ್ಲಿಂದ ನಾವು ಯಾವತ್ತೂ ಹಿಂದೆ ನೋಡೋದಿಲ್ಲ. ಇನ್ನೇನಿದ್ರು ಇದೇ ತರ ಪ್ಲಾಂಟ್ 1 by 1 ಮಾಡ್ಕೊಂಡು ಮುಂದೆ ನುಗ್ತಾ ಇರೋದೆ. ಸೋಲಾರ್ ತಕ್ಷಣ ವೈರು ಪ್ಯಾನು ಎಲೆಕ್ಟ್ರಿಕಲ್ಸ್ ಮಾತ್ರ ಅಂತಿತ್ತು. ಈಗ ಸೋಲಾರ್ ಬಂದ್ರಿ ಮತ್ತೆ ನೆಕ್ಸ್ಟ್ ಯಾವ ತರ ಏನಾದ್ರು ಮತ್ತೆ ಫ್ಯೂಚರ್ ಏನಾದ್ರು ಮತ್ತೆ ಬೇರೆ ತರ ಹೋಗ್ಬೇಕಂತ ಏನಾದ್ರು ಪ್ಲಾನ್? ಸೊ ಇದ್ರಲ್ಲಿ ಇವಾಗ ನಮ್ದು ಸೋಲಾರ್ ಡಿವಿಷನ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು 13 ವರ್ಷ ಆಗಿದೆ ಹ್ಯಾವೆಲ್ಸ್ ಅಲ್ಲಿ. ನೆಕ್ಸ್ಟ್ ನಮ್ದು ಅಪ್ಕಮಿಂಗ್ ಪ್ರಾಡಕ್ಟ್ ಬಂದು EVL ನಾವು ಬರ್ತಾ ಇದೀವಿ, ಆಲ್ರೆಡಿ EV ಚಾರ್ಜಿಂಗ್ ಸ್ಟೇಷನ್ಸ್. ಅದಾದ್ಮೇಲೆ ಬಾಸ್ ಅಂತ ಹೇಳ್ಬಿಟ್ಟು ಇನ್ನೊಂದು ಬ್ಯಾಟ್ರಿ ಸ್ಟೋರೇಜ್ ಇದಕ್ಕೂ ನಾವು ಬಂದಿದೀವಿ ಆಲ್ರೆಡಿ. ಅದಾದ್ಮೇಲೆ ಇನ್ನೊಂದು ವಿಂಗ್ ಬಂದು ಸೋಲಾರ್ ಪಂಪಿಂಗ್ ಸಿಸ್ಟಮ್. ಸೊ ಅದ್ರಲ್ಲೂ ನಾವು ಬಂದಿದೀವಿ ಆಲ್ರೆಡಿ. ಸೊ ಇದೆಲ್ಲ ನಮ್ದು ಅಪ್ಕಮಿಂಗ್ ಡಿವಿಷನ್ಸ್. ಸೊ ಇವಾಗ ನಾವ್ ಇನ್ನೂ ಸ್ಟಾರ್ಟ್ ಮಾಡಿದೀವಿ ವರ್ಕ್ ಮಾಡಕ್ಕೆ ಅದ್ರ ಮೇಲೆ. ಇನ್ನೊಂದು ಡೌನ್ ದಿ ಲೈನ್ ಒಂದು ವರ್ಷದಲ್ಲಿ ಸೊ ವಿ ವಿಲ್ ಬಿಕಮ್ ಎ ಪೈನಿಯರ್ ಇನ್ ದಟ್. ಎಷ್ಟು ಜನ ಎಂಪ್ಲಾಯ್ ಕೆಲಸ ಮಾಡ್ತಿದ್ದಾರೆ? ಕೆಲವರಿಗೆಲ್ಲ ಎಂಪ್ಲಾಯ್ ವರ್ಕರ್ ಬಹಳಷ್ಟು ಜನ ಉದ್ಯೋಗಗಳು ಇಲ್ಲಿ ಈ ಪ್ಲಾಂಟ್ ಅಲ್ಲಿ ಆಲ್ಮೋಸ್ಟ್ ಒಂದು 60 ಜನ ವರ್ಕ್ ಮಾಡಿದ್ದಾರೆ. ಸೊ ಅದರಲ್ಲಿ ನಿಮಗೆ ಡೌನ್ ದಿ ಲೈನ್ ವರ್ಕ್ ಮಾಡಿದವರು 40 ಜನ ಇದ್ದಾರೆ. ಡಿಸೈನ್ ಪಾರ್ಟ್ ಅಲ್ಲಿ ವರ್ಕ್ ಮಾಡಿದವರು 3 ಜನ ಇದ್ದಾರೆ. ಸೊ ಇದೇ ತರ ಎಲ್ಲ ಒಂದೊಂದು ಸ್ಟೇಜ್ ನ ಒಬ್ಬೊಬ್ಬರಿಗೆ ನಾವು ಅದನ್ನ ಅಲಾಟ್ಮೆಂಟ್ ಮಾಡಿಕೊಟ್ಟು ಸೊ ಇದನ್ನ 1 by 1 ನಾವು ವರ್ಕ್ ಮಾಡ್ಕೊಂಡು ಬಂದಿದೀವಿ. ಆಲ್ಮೋಸ್ಟ್ ಒಂದು 60 ಜನ ಈ ಕಂಪ್ಲೀಟ್ ಪ್ಲಾಂಟ್ ಅಲ್ಲಿ ದಿನ ಹಗಲಂತ ವರ್ಕ್ ಮಾಡಿದ್ದಾರೆ. ಟುವರ್ಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸರ್. ನಾವು ರಿನ್ಯೂವಬಲ್ ಎನರ್ಜಿಗೆ ಏನೋ ಒಂದು ಕೊಡುಗೆ ಕೊಡ್ಬೇಕಲ್ಲ ಕಂಪನಿಯಿಂದ. ಸೊ ಹಾಗಾಗಿ ನಾವು ರಿನ್ಯೂವಬಲ್ ಎನರ್ಜಿ ಅಂತ ಶುರು ಮಾಡಿದ್ವಿ. ಸೊ ಇಲ್ಲಿವರೆಗೂ ಆಲ್ಮೋಸ್ಟ್ ಒಂದು 200+ ಮೆಗಾವಾಟ್ ನಾವು ಆಲ್ ಓವರ್ ಇಂಡಿಯಾದಲ್ಲಿ ಇನ್ಸ್ಟಾಲೇಷನ್ ನಾವು ಮಾಡಿದೀವಿ. ಇಲ್ಲ ಸರ್, ಇದು ಕಂಪನಿಯಲ್ಲಿ ನಾವು ಬಂದು ಇದ್ರಲ್ಲಿ ಏನಂತ ಹೇಳಿದ್ರೆ ಮೇಜರ್ ಕಾಂಪೋನೆಂಟ್ಸ್ ಪ್ಯಾನಲ್ ಆಗ್ಲಿ, ಇನ್ವರ್ಟರ್ ಆಗ್ಲಿ, DC ಕೇಬಲ್ ಆಗ್ಲಿ, AC ಕೇಬಲ್ ಆಗ್ಲಿ ಎಲ್ಲ ಬಂದು ಹ್ಯಾವೆಲ್ಸ್ ಬರುತ್ತೆ. ಮೇಜರ್ ಕಾಂಪೋನೆಂಟ್ಸ್ ಬಂದು ಹ್ಯಾವೆಲ್ಸ್ ಬರುತ್ತೆ. ಟೆಕ್ನಿಕಲ್ ಸಪೋರ್ಟ್ ಹ್ಯಾವೆಲ್ಸ್ ಇಂದಾನೇ ಇರ್ತದೆ. ಎಕ್ಸಿಕ್ಯೂಷನ್ ಪಾರ್ಟ್ ನಮ್ಮ ಗೋಕಾಕ್ ಡಿಸ್ಟ್ರಿಬ್ಯೂಟರ್ ಆಗಿರುವಂತ ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ಅವ್ರು ಮಾಡ್ಯಾರ. ಕಾಂಪಿಟೇಟರ್ ಸುಮಾರು ಜನ, ಯಾವ ಪ್ರಾಡಕ್ಟ್ ಕಾಂಪಿಟೇಟರ್ಸ್ ಇರಲ್ಲ, ಎಲ್ಲರಿಗೂ ಕಾಂಪಿಟೇಟರ್ಸ್ ಇರ್ತಾರೆ. ಬಟ್ ನಾವು ನೇಮ್ ತಗೊಳ್ಲಿಕ್ಕೆ ಆಗಲ್ಲ. ಸೊ ಎಲ್ಲರೂ ಅವ್ರದೇ ಆದಂತ ರೀತಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಾವು ನಮ್ದೇ ಆದಂತ ರೀತಿಯಲ್ಲಿ ವರ್ಕ್ ಮಾಡಿದೀವಿ.
ಸೊಸೈಟಿಗೆ ಏನು ಕೊಡ್ತಾರೆ? ನನ್ನ ಹೆಸರು ಸಾಗರ್ ಶಿವಾಜಿ ಪಾತ್ರೋಟ್ ಅಂತ. ನಮಸ್ಕಾರ, ನನ್ನ ಹೆಸರು ಸಾಗರ್ ಶಿವಾಜಿ ಪಾತ್ರೋಟ್ ಅಂತ. ಈ ಜಮೀನು ನಂದೇ, 12 ಎಕರೆ ಜಮೀನಿದೆ. ಇದು ಇಲ್ಲೇ ರಾಮದುರ್ಗ ತಾಲೂಕು ಬಣ್ಣೂರು ವಿಲೇಜಲ್ಲಿ ನಂದು ಜಮೀನು ಬರುತ್ತೆ. 12 ಎಕರೆ ಲ್ಯಾಂಡ್ ಬರುತ್ತೆ. ಈ ಲ್ಯಾಂಡ್ ನಾನು ಸೋಲಾರ್ ಹಾಕೋಕ್ಕೆ 3 ಮೆಗಾವಾಟ್ ಸೋಲಾರ್ ಪ್ಲ್ಯಾಂಟ್ ಹಾಕಲಿಕ್ಕೆ ಕೊಟ್ಟಿದ್ದೀನಿ. ನಮ್ಮದೇ ಓನ್ ಸೋಲಾರ್ ಪ್ಲ್ಯಾಂಟ್ ಹಾಕಲಿಕ್ಕೆ 3 ಮೆಗಾವಾಟ್. ನಿಮಗೇನು ಸರ್ ಇದರಿಂದ ಲಾಭ? ನಿಮಗೆ ಹಾಂ, ಯಾವ ಥರ ಉಪಯೋಗ ಆಗ್ತದೆ? ನಾನು ಸ್ವಂತ ಇಲೆಕ್ಟ್ರಿಸಿಟಿ ಯೂನಿಟ್ ಜನ್ರೇಷನ್ ಮಾಡಿ ಮತ್ತೊಬ್ಬರಿಗೆ ಸೇಲ್ ಮಾಡ್ತಾಯಿದ್ದೀನಿ. ನನ್ನಿಂದ ಸ್ವಂತ ನಾನೇ ಕರೆಂಟ್ ಉತ್ಪಾದನೆ ಮಾಡಿ ಮತ್ತೊಂದು ಇಂಡಸ್ಟ್ರಿಗಳಿಗೆ ಸೇಲ್ ಮಾಡ್ತಾಯಿದ್ದೀನಿ. ಈ ನಂದೇ ಸ್ವಂತ ಓನ್ ಜಮೀನು. ಪ್ರಾಜೆಕ್ಟ್ ಓನ್ ನಂದೇ. ಹ್ಯಾವೆಲ್ಸ್ ಕಡೆಯಿಂದ ನಾನು ಪೆನಲ್ಲು, ಇನ್ವರ್ಟ್ರು ಎಲ್ಲ ಮೆಟಲ್ ಹ್ಯಾವೆಲ್ಸ್ ತೊಗೊಂಡು ಓನ್ ಇನ್ಸ್ಟಾಲ್ ಮಾಡಿ ಕಮಿಷನಿಂಗ್ ಮಾಡಿ ವರ್ಕ್ ಮಾಡಿದ್ದೀವಿ. ಸರ್ ಪ್ರಾಡಕ್ಟ್ಸ್ ಪ್ರೊವೈಡ್ ಮಾಡಿದ್ದಾರೆ, ಗೈಡ್ ಮಾಡಿದ್ದಾರೆ, ಯಾವ ಥರ ಮಾಡಬೇಕು, ಯಾವ ಥರ ಮಾಡಿ ಅಂತ ಹೇಳಿ. ಡಿಸೈನ್ಸ್ ಎಲ್ಲ ಅವರು ಕೊಟ್ಟಿದ್ದಾರೆ. ಪೆನಲ್ ಡಿಸೈನ್ಸು, ವೈರಿಂಗ್ ಡಿಸೈನ್ಸು, ಡಯಾಗ್ರಾಮ್ ಡಿಸೈನ್, ಟೆಕ್ನಿಕಲ್ ಸಪೋರ್ಟು ಅವರೇ ಮಾಡಿದ್ದಾರೆ ಹ್ಯಾವೆಲ್ಸ್ ಅವರು. ಏನು ಮಾಡಬೇಕು, ಎನರ್ಜಿ ಗ್ರೌಂಡ್ ಮೌಂಟೆಡ್ ಸೋಲಾರ್ ಪ್ಲಾಂಟ್ ಎಲ್ಲ ರೈತರು ಹಾಕಿ ಅಂತ ಹೇಳ್ತೀವಿ. ಎನರ್ಜಿ ಜನ್ರೇಟ್ ಮಾಡಿ ಕೊಟ್ಟರೆ, ನಮ್ಮ ಕರ್ನಾಟಕನೇ ಎನರ್ಜಿ ಸೋಲಾರ್ ಗ್ರೌಂಡ್ ಮೌಂಟೆಡಲ್ಲಿ ತುಂಬ ಹಿಂದೆ ಇದೆ. ಅದರ ರಾಜಸ್ಥಾನ್ ಮುಂದಿದೆ, ಬಿಹಾರ್ ಈ ಕಡೆ ಎಲ್ಲ, ಚಂಡೀಗಢ ಎಲ್ಲ ಪ್ಲ್ಯಾಂಟ್ ಎಲ್ಲ ಭಾಳ ಜನ ಹಾಕ್ತಾಯಿದ್ದಾರೆ, ರೈತರು ಹಾಕ್ತಾಯಿದ್ದಾರೆ, ಸಾರ್ವಜನಿಕರು ಹಾಕ್ತಾರೆ. ನಾವು ಕರ್ನಾಟಕದಲ್ಲಿ ಸೋಲಾರ್ ಪ್ಲ್ಯಾಂಟ್ ಓನ್ ಜನ್ರೇಷನ್ ಮಾಡೋರು ಕಡಿಮೆ ಜನ ಸಿಗ್ತಾಯಿದ್ದಾರೆ. ಹಾಕಬೇಕು, ಸೋಲಾರ್ ಪ್ಲ್ಯಾಂಟ್ ಹಾಕಿದ್ರೆ ತುಂಬ ಅವ್ರಿಗೂ ಬೆನಿಫಿಟ್ ಇದೆ, ರೈತರಿಗೂ ಬೆನಿಫಿಟ್ ಇದೆ. ಬೇರೆ ಕಂಪ್ನಿಗೆ ಮತ್ತು ನೀವು ಕಂಪೇರ್ ಮಾಡಿದ್ರೆ ಹೆಂಗೆ ಅನಿಸುತ್ತೆ? ಹ್ಯಾವೆಲ್ಸ್ಗೂ ಬೇರೆ ಅನದರ್ ಕಂಪ್ನಿಗೆ ಕಂಪೇರ್ ಮಾಡಿದರೆ ಹ್ಯಾವೆಲ್ಸ್ ಅವರು ನಮಗೆ ಇದು 3 ಮೆಗಾಟ್ ವರ್ಕ್ ಮಾಡ್ಬೇಕಾದ್ರೆ ಮಿನಿಮಮ್ 5 to 6 ಮಂತ್ ವರ್ಕ್ ಟೈಮ್ ತೊಗೋತಾರೆ. ನಮ್ಮ ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ ಅವರು 2 ತಿಂಗಳಲ್ಲಿ ವರ್ಕ್ ಮುಗಿಸ್ಕೊಟ್ಟಿದ್ದಾರೆ. ಗ್ರೌಂಡ್ ಮೌಂಟೆಡ್ ಮುಗಿಸಿ ಕಮಿಷನಿಂಗು ಮಾಡಿಕೊಟ್ಟಿದ್ದಾರೆ. ಮತ್ತು ವಿತ್ ಇಕ್ವಿಪ್ಮೆಂಟ್ ಕ್ವಾಲಿಟಿನೂ ಚೆನ್ನಾಗಿದೆ, ಪೆನಲ್ ಕ್ವಾಲಿಟಿ ಚೆನ್ನಾಗಿದೆ. ಮೇನ್ ನಮ್ಗೆ ಜನ್ರೇಷನ್ ಬೇಕು, ಯೂನಿಟ್ ಜನ್ರೇಷನ್ ಪ್ಲೇಟ್ನಿಂದ. ಅದರ್ ಕಂಪ್ನಿ ಪ್ಲೇಟ್ಸಿಗೂ ಮತ್ತು ಹ್ಯಾವೆಲ್ಸ್ ಕಂಪ್ನಿ ಪ್ಲೇಟ್ಸಿಗೂ ಜನ್ರೇಷನ್ ಬೇಕು. ಈಗ ನಂದು ದಿನಕ್ಕೆ 18,000ರಿಂದ 20,000 ಯೂನಿಟ್ ಉತ್ಪಾದನೆ ಆಗ್ತದೆ. ಒಂದು ದಿನಕ್ಕೆ 3 ಮೆಗಾಟಿಗೆ 18,000ರಿಂದ 20,000 ಯೂನಿಟ್ ಉತ್ಪಾದನೆ ಆಗ್ತದೆ ಪರ್ ಡೇ. ತಿಂಗಳಿಗೆ ನಂದು ತುಂಬ ಒಳ್ಳೆಯದಿದೆ. ಸರ್ ನಾವು 3 ವರ್ಷ ಬೆಳೆ ಬೆಳೆದ ಆದಾಯ ಬರೋಕ್ಕಿಂತ ಇದು 1 ತಿಂಗಳಲ್ಲಿ ಆ ಥರ ಆದಾಯ ತೆಗಿತೀವಿ ಸರ್. ಲಾಭದಾಯಕ, ನಿಶ್ಚಿಂತೆ. ನಾವು ಬೆಳೆ ಹಾಕಿದರೆ ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಬೆಳಿಗ್ಗೆ ನೀರು, ರಾತ್ರಿ ಎಲ್ಲ ನೀರು ಹಾಸ್ಬೇಕು. ಇದಕ್ಕೇನೂ ಇಲ್ಲ, ಭೂಮಿಗೇನು ಹಾನಿ ಆಗಲ್ಲ ಸರ್. 25 ವರ್ಷ ಭೂಮಿಗೇನು, ಭೂಮಿಯಿಂದ ಎತ್ತರೂ ಹಾನಿ ಆಗಲ್ಲ ಸರ್. ಹಾಂ, ಬರಡು ಭೂಮಿ ಅಂತ ಕೊಟ್ಟಿದ್ದೀನಿ ಸರ್. ನಾನು ಹೆಸ್ಕಾಂ ವತಿಯಿಂದ ಬಂದಿದ್ದೀನಿ ಆಸ್ ಎ ಗೆಸ್ಟ್. ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗಿದೆ, 3 ಮೆಗಾವಾಟ್ ಪವರ್ ಪ್ಲಾಂಟ್. ನಮಗೆ ಇದರಿಂದ ಉದ್ದೇಶ ಏನಪ್ಪಾ, ಸ್ಥಳೀಯ ರೈತರಿಗೆ ಇದರಿಂದ ಏನು ಉದ್ದೇಶ, ಇದು ನೇರವಾಗಿ ಅವರು 11 kV ಗ್ರಿಡ್ಗೆ ಕೊಡ್ತಾರೆ. ಇದರಿಂದ ರೈತರಿಗೆ ಒಳ್ಳೆ ವೋಲ್ಟೇಜ್ ಬರ್ತದೆ. ವೋಲ್ಟೇಜ್ ಇಶ್ಯೂಸ್ ಏನು ಬರಂಗಿಲ್ಲ. ಯಾಕಂದ್ರೆ ಎಲ್ಲೋ ಜನರೇಟ್ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಕರೆಂಟ್ ತರೋದ್ರಲ್ಲಿ ವೋಲ್ಟೇಜ್ ಡ್ರಾಪ್ ಆಗೋ ಚಾನ್ಸಸ್ ಬಹಳ ಇರ್ತದೆ. ಲೈನ್ ಲಾಸಸ್ ಜಾಸ್ತಿ ಇರ್ತದೆ. ಬಟ್ ಇದು ಸ್ಥಳೀಯವಾಗಿ ಇಲ್ಲೇ ಜನರೇಟ್ ಆಗಿ ಇಲ್ಲೆಲ್ಲ ಬೀರೋದ್ರಿಂದ, ಯಾವಾಗ ಲೋಡ್ ಶೆಡ್ಡಿಂಗ್ ಅದು ಜಾಸ್ತಿ ಆಗ್ತಿರ್ತದಲ್ಲ, ಆ ಟೈಮ್ನಲ್ಲಿ ನಮ್ಗೆ ಸ್ಥಳೀಯವಾಗಿ ಜನರೇಷನ್ ಸಿಗೋದ್ರಿಂದ ಒಳ್ಳೆ ವೋಲ್ಟೇಜ್ ಹಾಗೂ ನಿರಂತರವಾಗಿ ಕರೆಂಟ್ ಸಿಗುವಂತ ವ್ಯವಸ್ಥೆ ಆಗಿದೆ. ಸೊ ಆ ಒಂದು ದೃಷ್ಟಿಯಿಂದ ಹೆವೆಲ್ಸ್ ಅವ್ರಿಗೂ ಒಂದು ಧನ್ಯವಾದ ಹೇಳ್ತೀನಿ, ಹಾಗೂ ಮಹಾಲಕ್ಷ್ಮಿ ಎಂಟರ್ಪ್ರೈಸಸ್ ಅವರಿಗೂ ಧನ್ಯವಾದ ಹೇಳ್ತಾ ನಾನು ಒಂದೆರಡು ಮಾತು